ನನ್ನ ತಂದೆತನ ಎನ್ನುವಂತಹದ್ದು ಸಾರ್ಥಕವಾಯಿತು ಎನ್ನುವುದಾಗಿ ಭಾವಿಸಿಕೊಳ್ತಾ ಇದ್ದೇನೆ. ಯಾಕೆ ಬಂದೆಯೋ ಹೇಳಿ. ತೋಳುಬಲ ಎನ್ನುವಂತಹದ್ದು ಸಹಜವಾಗಿ ಎಲ್ಲರಿಗೂ ಇರುವಂತಹದ್ದು ಇದ್ದೇ ಇರ್ತದೆ, ಇವರಲ್ಲೂ ಇತ್ತು ದಾಳಿಪಿಡಿಗಳು. ಆದರೆ ಅದನ್ನ ಬಳಸುವುದಕ್ಕೆ ಮುಂದಾಗಲಿಲ್ಲ. ಯಾಕಾಗಿ? ಅವರಿಗೆ ಮಾನಸಿಕವಾಗಿರುವಂತಹ ಬಲ ಎನ್ನುವಂತಹದ್ದಿಲ್ಲ, ಇಚ್ಛಾಶಕ್ತಿಯ ಕೊರತೆ ಎನ್ನುವಂತಹದ್ದು ಇರುವುದರಿಂದಲೇ ಈ ಲೋಕದ ಯಾತ್ರೆಯನ್ನು ಮುಗಿಸಿದವರು ಇವರು. ಆದ್ರೆ ನೀನು ಹಾಗಲ್ಲ, ಮಾನಸಿಕವಾಗಿರುವಂತಹ ಬಲ ಜೊತೆಯಲ್ಲಿ ತೋಳುಬಲ ಇವೆರಡೂ ಇರುವುದರಿಂದಲೇ ನೀನು ಕೆಲಸದಲ್ಲಿ ಸಾಧನೆಯನ್ನು ಮಾಡಿದವ ಎನ್ನುವುದಾಗಿ ಎಲ್ಲಿ ಎರಡೂ ಮಾತಿಲ್ಲವೇ ಇಲ್ಲ. ಮಗನೇ, ಕಾರ್ಯದಿಂದ ಮೆಚ್ಚಿದವನು ಇದ್ದೇನೆ, ಕೇವಲ ಬಾಯಿ ಮಾತಿನಿಂದ ಮೆಚ್ಚುಗೆಯನ್ನು ವ್ಯಕ್ತಪಡಿಸುವ ನಿನ್ನ ಜನಕ ಎನ್ನುವುದಾಗಿ ಭಾವಿಸಿಕೊಳ್ಳಬೇಡ. ನೀನು ಮಾಡಿದಂತಹ ಕಾರ್ಯದಿಂದ ಮನಸ್ಫೂರ್ತಿಯಾಗಿ ಮೆಚ್ಚಿದಂತಹ ನಾನು 3 ವರಗಳನ್ನು ನಿನಗೆ ನೀಡುವುದಕ್ಕೆ ಮುಂದಾಗಿದ್ದೇನೆ. ಯಾವ ವರ ಬೇಕು ಅಂತ ಕೇಳು. ಏನಂತ ಕೇಳಲಿಯಪ್ಪ? ಯಾಕೆ ಮಗನೇ? ಇದ್ದದ್ದನ್ನ ಸ್ವತಃ ನನ್ನ ಕೈಯಾರೆ ಕಳೆದುಕೊಂಡ ನಾನು ಮತ್ತೇನಂತ ನನ್ನಲ್ಲಿ ಕೇಳಲಿ? ಏನು ಇದೆ ನನ್ನ ಮನಸ್ಸಿನಲ್ಲಿ ಕೇಳುವುದಕ್ಕಿನ್ನು? ಲೋಕದಲ್ಲಿ ಯಾರು ಮಾಡಲೇಬಾರದ ಇದುವರೆಗೆ ಮಾಡದೇ ಇರುವ ಕೆಟ್ಟ ಕೃತ್ಯವನ್ನು ಸಿಟ್ಟಿಗೆ ತಟ್ಟು ನಾನು ಮಾಡಿಬಿಟ್ಟೆಪ್ಪ. ಮಾಡುವುದಕ್ಕೆ ಕಾರಣ ಏನು ಕೇಳಿದ್ರೆ, ರಾಮನ ಮೇಲೆ ನೀವಿಟ್ಟಂತ ಅಮಿತವಾದ ವಿಶ್ವಾಸ, ಅಪ್ಪನಿಗೆ ಕೊಟ್ಟಂತ ವಿಶೇಷ ಶಕ್ತಿ ಇದ್ದಂತ ಭಾಷೆ ಹಾಗೂ ವಿಶ್ವಾಸ ಎರಡು ಪೂರೈಸಿಕೊಳ್ಳಬೇಕೆನ್ನುವ ಕಾರಣಕ್ಕಾಗಿ ಅಪ್ಪ ಹಿಡಿದ ಪರಶುವಿನಿಂದ ಲೋಕದಲ್ಲಿ ಮತ್ತೆ ಸಂಪಾದನೆ ಮಾಡುವುದಕ್ಕೆ ಆಗದೇ ಇದ್ದಂತ ತನ್ನ ತಾಯಿಯ ಕತ್ತನ್ನು ಕತ್ತರಿಸಿ ಬಿಟ್ಟಪ್ಪ ನಾನು. ಇನ್ನು ಇದಕ್ಕಿಂತ ದೊಡ್ಡ ಪಾಪ ಮತ್ತೇನು ಬೇಕು ಪರಶುರಾಮನ ಬದುಕಿನಲ್ಲಿ? ಹೆಚ್ಚಾರು ಒಡನಾಟವನ್ನು ಯಾವಾಗ ಹೇಗೆ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಸಂಪಾದನೆ ಮಾಡಬೇಕಂತೆ. ಒಡ ಹುಟ್ಟನ್ನು ಸಂಪಾದಿಸುವುದು ಬಹಳ ಕಷ್ಟಪ್ಪ. ಹುಟ್ಟುವ ಮೊದಲೇ ಹುಟ್ಟಿದ ಸಂಪತ್ತು ಒಡ ಹುಟ್ಟು ನನಗೆ. ನನ್ನ ಅಣ್ಣಂದಿರು ಇವರನ್ನು ನಾನು ಕಳೆದುಕೊಂಡು ಬಿಟ್ಟೆ ಅಪ್ಪ. ಪ್ರಪಂಚದಲ್ಲಿ ಇನ್ನು ಪರಶುರಾಮನ ಬಾಯಿಂದ ಬಾರದೆ ಇದ್ದದ್ದು ಒಂದೇ ಒಂದು ಮಾತು, ಕೇಳದೇ ಇರೋದು ಒಂದೇ ಒಂದು ಮಾತು. ಇನ್ನು ಮುಂದೆ ಪ್ರಪಂಚದಲ್ಲಿ ಈ ಪರಶುರಾಮ ತಮ್ಮ ಎಂದು ಹೋಗುವ ಅಣ್ಣಂದಿರ ಮಾತನ್ನ ಕೇಳುವುದನ್ನೇ ಇವತ್ತಿನಿಂದ ಮರೆತು ಬಿಡಬೇಕಾದ ಪರಿಸ್ಥಿತಿ ಬಂದೊದಗಿತ್ತು. ಕಷ್ಟ ಬಂದಾಗ ಮಕ್ಕಳು ಬಿದ್ದಾಗ ಅಮ್ಮ ಅಂತ ಕೂಗುವುದು, ಆದ್ರೆ ಈಗ ನಾನು ಅಪ್ಪ ಅಂತ ಕೂಗಿದೆ. ಯಾಕೆ ಹೇಳಿ? ಅಮ್ಮ ಅಂತ ಕೂಗುವುದಕ್ಕೆ ಅಮ್ಮನನ್ನ ಸದಾ ಕೈಯಾರೆ ಬಂದಂತ ಈ ಪರಶುರಾಮ ಇನ್ನು ಜೀವನ ಪರ್ಯಂತ ಅಮ್ಮ ಅಂತ ಕರೆಯುವುದಕ್ಕೆ ಇಲ್ಲದ ಹಾಗೆ ಮಾಡಿಕೊಂಡ ಶಬ್ದ ಅಮ್ಮ, ಇಲ್ಲದ ಹಾಗೆ ಮಾಡಿಕೊಂಡ ಶಬ್ದ. ಬಿಡ, ಅವಳು ಹೋದ್ರೆ ಏನಂತೆ? ಮತ್ತೊಂದು ಮದುವೆ ಆಗ್ತೇನೆ, ನಿನಗೆ ಚಿಕ್ಕಮ್ಮ ಬರ್ತಾಳೆ. ಹೋದವಳು ಹೋಗ್ಲಿ. ಮತ್ತೊಂದು ಮದುವೆಯಾದ್ರೆ ಚಿಕ್ಕಮ್ಮ ಆಗುದೇ ಬಿಟ್ರೆ ಅಮ್ಮ ಆಗುದಿಲ್ಲ ಅಲ್ವಾ? ಅವಳನ್ನೇ ಅಮ್ಮ ಅಂತ ಸಂಬೋಧಿಸು ಸಾಕು. ಎಷ್ಟಾದ್ರೂ ಚಿಕ್ಕಮ್ಮನಪ್ಪ. ಅವರಿಂದ ಮಕ್ಕಳು ಹುಟ್ಟುವಾದ್ರು ಅಂತಾದ್ರೆ ನಿನಗೆ ಸಹೋದರರಾಗ್ತಾರೆ. ಈ ತಡೆಪಿಡಿಗಳು ಯಾಕೆ ಬೇಕು? ಅವರು ಸಹೋದರರಾದ ನನಗೆ ತಮ್ಮಂದಿರಾಗ್ತಾರೆ. ಇವರು ನನ್ನ ಅಣ್ಣಂದಿರಪ್ಪ, ಅಣ್ಣಂದಿರು. ಮಗನೇ, ಲೋಕದಲ್ಲಿ ಮಾತನ್ನ ಕೇಳಿರುವ ನೀನು ಅಪ್ಪ ವೈ ಪುತ್ರನಾಮಾಸಿ ಅಂದ್ರೆ ಅಪ್ಪನೇ ಮಕ್ಕಳಾಗಿ ಮತ್ತೆ ಜನ್ಮವನ್ನು ತಳೆಯುತ್ತಾರೆ.
ಅಪ್ಪನ ಇಲ್ಲಿದ್ದವನೇ ಅಂತಾದ ಮೇಲೆ ನಿನ್ನ ಸಹೋದರರನ್ನು ನನ್ನಲ್ಲೇ ಕಂಡ್ರೆ ಏನು ನಿನಗೆ? ಅದೇ ಭಾವಿಸಿದೆ ಹೌದು ಅಂತಾದ್ರೆ ಪ್ರಪಂಚದಲ್ಲಿ ಯಾವ ಮಕ್ಕಳು ತನಗೆ ಅಣ್ಣ ಬೇಕು ತಮ್ಮ ಬೇಕು ಎನ್ನುವಾಗಿ ನಿರ್ಧಾರ ಮಾಡುವುದಿಲ್ಲಾಗಿತ್ತಪ್ಪ. ಅಣ್ಣ ಬೇಕು ಅಂದ್ರೆ ನಿನಗೆ ಇನ್ನು ಸಿಗುವುದು ಕಷ್ಟ, ತಮ್ಮ ಬೇಕು ಅಂತ ಬಯಸಿದ್ರೆ ಸಿಕ್ಕಾರು. ಅದು ಮಗ ತಾಯಿಯ ಮಗನೇ ಆಗುದು ಬಿಟ್ಟರೆ ಸ್ವಂತ ತಾಯಿಯ ಮಗ ಆಗುತ್ತಿಲ್ಲಪ್ಪ. ಅದು ಕಷ್ಟ. ಲೋಕದ ತಂದೆ ತಾಯಿಗಳು ಪಾರ್ವತಿ ಪರಮೇಶ್ವರನ್ನು ಮಾಡಿಕೊಂಡಾರಿದ್ದೇವೆ. ಹಾಗಂತ ಹುಟ್ಟಿಸಿದ ಅಪ್ಪ ಅಮ್ಮ ಬೇಡ ಅಂತ ಹೇಳಲಿಕ್ಕೆ ಆಗ್ತದ? ಸಾಧ್ಯವೇ ಇಲ್ಲ. ಹಾಗೆ ಅಪ್ಪ. ಇವಳನ್ನೊಂದನ್ನು ಬಿಟ್ಟು ಅಪ್ಪ ಇದ್ದ ಒಬ್ಬನನ್ನು ಒಪ್ಪಿದ್ರೆ ಸಾಕು ನೀನು. ನಾನು ಕಂಡರ ಲೋಕದಲ್ಲಿ ಪಾರ್ವತಿ ಪರಮೇಶ್ವರನು ಲೋಕಕ್ಕೆ ಹೇಗೆ ತಂದೆಯೋ ನನ್ನ ತಂದೆ ತಾಯಿಗಳು ಇಬ್ಬರು ನನ್ನ ಗಂಡ ಮುಂದೆ ಇರಬೇಕಪ್ಪ. ಹಾಗಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುವುದಿಷ್ಟೇ, ನನ್ನಿಂದ ಹೇಗೆ ಹರಳಾದಂತ ನನ್ನ ತಾಯಿ ಮತ್ತೆ ನನಗಾಗಿ ಬದುಕಬೇಕಪ್ಪ. ನನ್ನ ತಾಯಿಯನ್ನು ಬದುಕಿಸಿಬಿಡಪ್ಪ, ನನ್ನ ತಾಯಿಯನ್ನು ಬದುಕಿಸಿಬಿಡಪ್ಪ. ಒಂದನೇ ವರವಾಗಿ ನಾನು ಕೇಳ್ತಾ ಇದ್ದೆಪ್ಪ. ವರ ಕೊಡ್ತೇನೆ ಅಂತ ಹೇಳಿದ್ದೇನೆ, ಇದೇ ವರ ಬೇಕೇನ ಬೇರೆ ಕೇಳ? ಅಪ್ಪ ಏನು ಹೇಳಿಬೇಕಾದ್ರು ನಡೆಸಿಕೊಡ್ತೇನೆ ಅನ್ನೋ ಹಾಗೆ ಮಾತನ್ನು ಕೊಟ್ಟೆ. ಆಗ ಅದನ್ನು ಬಿಟ್ಟು ನೀವು ಬೇರೆ ಹೇಳಬಹುದಿತ್ತಲ್ವಪ್ಪ? ನೀವು ಅದನ್ನು ಹೇಳಿದ್ರಿ ಅಂತ ಅದು ನನಗೂ ಅದೇ ಬೇಕಪ್ಪ, ಅದನ್ನೇ ಕೊಡಿಯಪ್ಪ. ಮಾತು ಕೊಟ್ಟೇ ತಪ್ಪಿದವ ನಾನು. ಇದನ್ನು ಉಳಿದು ಬೇರೆ ನಾನು ಕೇಳುವಂತ ಹೇಳಬೇಕಿತ್ತು, ನಾನೇ ತಪ್ಪಿದೆ. ಸಿಟ್ಟು ಬಂದಾಗ ಕೊಟ್ಟಿದ್ದು ಗೊತ್ತಾಗುದಿಲ್ಲಪ್ಪ. ಅಂತೂ ನನಗಾಗಿ ಅಲ್ಲ, ನನಗಾಗಿ ಬೇಕಪ್ಪ. ನಿನಗೆ ನಿನ್ನ ಅಮ್ಮ ಬೇಕು, ನನಗೆ ನನ್ನಮ್ಮ ಬೇಕು. ನಿನಗೆ ನಿನ್ನ ಅಮ್ಮ ಬೇಕು, ನನಗೆ ನನ್ನಮ್ಮ ಬೇಕು ಅಂತ ಸಿಕ್ಕಿದ ಮೇಲೆ ನೀವು ಮತ್ತೆ ಬೇಡ ಅಂತ ಬಿಡುವುದಿಲ್ಲ, ಗೊತ್ತುಂಟು ನನಗೆ. ಹಾಗಿದ್ರೆ ಅಮ್ಮ ಬದುಕುದೇ ಬೇಡ.